ಮುತ್ತರಾಜು ವರದಿ ಜಾರಿ ಆಗ್ಬೇಕಂತೇಳಿ ಸಾಕಷ್ಟು ಸಮಾಜದ ಮುಖಂಡರು ಸಮಾಜದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರ. ಅಲ್ಲ, ಒತ್ತಾಯ ಇದೆ ಇಲ್ಲಂತಿಲ್ಲ. ನಾವು ಕೂಡ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಒಂದು ಕಡೆ ಕೆಲವರು ಬೇಡ ಅಂತಾರೆ, ಕೆಲವರು ಬೇಕಂತಾರೆ, ಬೇಡ ಅಂತಾರೆ. ಅದು ಗೊಂದಲದಲ್ಲಿದೆ. ನಮ್ಮ ಸಜೆಷನು ಅದು ಸರಿಪಡಿಸಿ ಜಾರಿ ಮಾಡಿದ್ರೆ ಒಳ್ಳೆಯದು, ಪಕ್ಷಕ್ಕೆ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಹೇಳಿದ್ದೀವಿ. ಅವ್ರದ್ದೇನು ಸಮಸ್ಯೆ ಇದೆ ಕೇಳಬೇಕು ಫಸ್ಟು. ಏನು ನಿಮ್ಮ ಸಮಸ್ಯೆ ಅನ್ನೋದು ಕೇಳಿ ಅದಕ್ಕೆ ಪರಿಹಾರ ಮಾಡಿ ಸೊ ಮತ್ತೊಂದು ಸಾರಿ ಸದನ್ನಲ್ಲಿ ಅದನ್ನು ಚರ್ಚೆ ಮಾಡಿ ಜಾರಿ ಮಾಡಿದ್ರೆ ಎಲ್ಲರಿಗೂ ಸೇಫ್ ಇರ್ತಾರೆ. ಎಲ್ಲರೂ ಒಂದು ಒಳ್ಳೆಯ ಬಾಂಧವ್ಯ ಇರ್ತಾರೆ. ಇಲ್ಲಾಂದರೆ ಈಗ ನಮ್ಮದು ಕಡಿಮೆ ಆಯಿತು, ನಿಮ್ದು ಹೆಚ್ಚಾಯಿತು, ನಿಮಗೇನೋ ಲಾಭ, ನಮಗೆ ನಷ್ಟ ಅನ್ನೋದು ಇದು ಚರ್ಚೆ ಇದೆ. ಅದು ಬಹಿರಂಗ ಚರ್ಚೆ ಆಗಬೇಕು. ಮತ್ತು ಯಾರು ತಕರಾರು ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು. ಏನು ನಿಮ್ಮದು, ಏನು ನಾವು ಸರಿಪಡಿಸ್ಬೇಕಂತ ಅವಕಾಶ ಕೊಟ್ಟು ಮಾಡಿದ್ರೆ ಒಳ್ಳೆಯದು. ಬರೀ ವಿರೋಧ ಮಾಡೋದಕ್ಕಿಂತ ಏನು ಸಮಸ್ಯೆ ಅದ ನಾವು ಅದನ್ನ ಹೇಳಿ ಈಗಾಗಲೇ ಒಂದು 10 ಸಲ ಹೇಳಿದ್ದೀನಿ. ನಿಮ್ಮ ಸಮಸ್ಯೆನೇ ಹೇಳಿ, ಅದೇನು ದೊಡ್ಡದು ಚೇಂಜ್ ಮಾಡದೇ ಇರುವಂಥ ಏನು ವಿಷಯ ಅಲ್ಲ. ಮಾಡಲಿಕ್ಕೆ ಅವಕಾಶ ಇದೆ. ತಹಶೀಲ್ದಾರಿಗೆ ಅಧಿಕಾರ ಕೊಟ್ಟರೆ ಸೊ ತಹಶೀಲ್ದಾರ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಸರಿಪಡಿಸಿ ರೀಪಬ್ಲಿಷ್ ಮಾಡಿದ್ರೆ ಅಂದರೆ ಎಲ್ಲರೂ ಸೇಫ್ ಇರ್ತಾರೆ. ಹಿಂದುಳಿದ ಸಮಾಜಕ್ಕೂ ಕೂಡ ಸಾಕಷ್ಟು ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಅದು ಸಾಮಾಜಿಕ ಶೈಕ್ಷಣಿಕದಿಂದ ನಾವು ಬಜೆಟ್ ಅಲೋಕೇಶನ್ ಮಾಡಬೇಕಾಗುತ್ತೆ. ಸೊ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ಅವ್ರು ಹೇಳ್ತಾರೆ ನಮ್ಮದು ಕಡಿಮೆ ಆಗಿದೆ ಅಂತ, ಅವರೇ ಪ್ರೂವ್ ಮಾಡಬೇಕು ಹೆಂಗೆ ಕಡಿಮೆ ಆಗಿದೆ ಅಂತ. ಸೊ ಒಂದು ಸರಿಪಡಿಸಿದ್ರೆ ಸೊ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಸರ್, ನಿನ್ನೆ ಒಂದು ಘಟನೆ, CM ಅವ್ರ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥದ್ದು ಅದು ಆಗಬಾರ್ದಿತ್ತು. ಯಾಕಂದರೆ ನಮ್ಮ ಪಕ್ಷ ನಮ್ಮ ಸಮಾವೇಶ ಅದು, ಅವ್ರು ಬರಬಾರ್ದು, ಆ ರೀತಿ ಮಾಡಬಾರ್ದು. ಬೇಕಾದ್ರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು. ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ, ನಮ್ದು ನಾವು ಮಾಡ್ತೀವಿ. ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ. ಸೊ ಅವ್ರು ಮಾಡ್ಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟು ಇದೆ, ಅಲ್ಲಿ ಮಾಡ್ಬೋದು, ಪತ್ರಿಕೆ ಹೇಳಿಕೆ ಕೊಡ್ಬೋದು. ಆದರೆ ಒಂದು ಸಮಾವೇಶದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿ ಅಲ್ಲ. ಅಂಥ ಸಮಾವೇಶಕ್ಕೆ ನುಗ್ಗುವಂಥದ್ದು ಒಂದು ಕಡೆ ಆದರೆ ಅದನ್ನು ಶಾಸಕರು, ರಾಜ್ಯಸಭಾ ಸದಸ್ಯರು ಅದನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸರ್, ನಮ್ಮವ್ರು ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಇರನ್ನ ಕಡಾಡಿ ಅದು ಮಾಡಬಾರ್ದು. ಅಲ್ಲಿ ಹಂಗೆ ಮಾಡ್ತಾರೆ. ಅದಕ್ಕೇನು ಸ್ವಲ್ಪ ಅವ್ರದ್ದಲ್ಲ ಅದು. ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರ ವೇದಿಕೆ ಇದೆಯಲ್ಲ, ಈಗಾಗಲೇ ಅವ್ರ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಹೇಳ್ಬೋದು ಇತ್ತದ. ಇದು ಮಾಡಿದ ತಪ್ಪು ಆ ರೀತಿ ಆಗಬಾರ್ದು. ಅವ್ರು ಬುದ್ಧಿವಾದ ಹೇಳಬೇಕು. ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರು ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಆಗೋಲ್ಲ ಅದ. ಸೊ ಬದಲಾವಣೆ ಮಾಡೋಕೆ BJP ಅವರು. ಸರಿ, ನಿನ್ನೆ CM ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ. ಆಗಿರ್ಬೋದು, ಏನು ಕೈ ಎತ್ತಿರ ಅಂತ ಏನಿಲ್ಲ. ಅವ್ರಿಗೆ ಆ ಥರ ಕೈ ಮಾಡಿ ಹೇಳ್ತಾಯಿದ್ರು ಅವರು, ಈ ರೀತಿ ಯಾಕೆ ಒಳಗೆ ಬಿಟ್ರೆ ಅಂತ. ಸೊ ಪ್ರಶ್ನೆ ಮಾಡ್ತಾಯಿದ್ರು ಅವ್ರು. ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನು ಒಂದಂಥ ದೊಡ್ಡ ವೇದಿಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ, ಅದು ಅಸಾಧ್ಯ. ಆದರೆ ಅಲ್ಲಿ ಅವರು ಹೇಳುವಂಥದ್ದು ನೀವು ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರ ಹೆಂಗೆ ಬರೋ ಪ್ರಶ್ನೆ ಮಾಡ್ತಾಯಿದ್ರು ಕೂಡ. ಅವರು ಕೂಡ ಅಷ್ಟೇ, ಅವರೇನು BJP ಬಾಟ ಆಡ್ಕೊಂಡು ಬಂದಿರೋಕ್ಕಿಲ್ಲ. ಪೊಲೀಸ್ ಕೂಡ ಅದು ಸಹಜವಾಗಿ. ಮತ್ತು ಅವ್ರ ಕೈಯಲ್ಲಿ ಬಾವುಟ ಇರೋದು, ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು ಅದು. ಹೀಗಾಗಿ ಅವ್ರು ಸಿಟಿ ಅವರು. ಸೊ ಹೀಗಾಗಿ ಯಾರು ಐಡೆಂಟಿಫೈ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ. ಈ ಪೆಹಲ್ಗಾಮ್ ಘಟನೆ ಸಂಬಂಧಪಟ್ಟಂಗೆ ಸರ್, ಮತ್ತು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಆಗಿರುವಂಥದ್ದು ಇಂಟರ್ನಲ್ ಸೆಕ್ಯೂರಿಟಿ ಸಂಬಂಧ ಯುದ್ಧಕ್ಕೆ ತಯಾರಿ ಆಗ್ತಾ ಇದೆ ಅನ್ನೋ ಲೆಕ್ಕ. ಯಾಕಂದರೆ CM ಅವರು ಯುದ್ಧದ ಬೇಡ ಅಂತೇಳಿ ಹೇಳಿದ್ದು, ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ತಿರುಚುವಂಥ ಕೆಲಸ ಆಗ್ಬೋದು. ಯುದ್ಧವೇ ಬೇಡ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು, ಲೆಫ್ಟಿನೆಂಟ್ ಕಮಾಂಡ್ರು ಏನದಾರ ಅವರು? ಇವ್ರು BJP ಹೇಳ್ತಾರೆ, ಇವ್ರಿಗೆ ಯಾರು ಮಾಡೋಕ್ಕೆ ಬೇಡ ಅಂತ ಹೇಳ್ಯಾರ. ಮಾಡಂತ ಹೇಳಲ್ಲ. ಏನು CM ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತದೆ. ಅವ್ರು ಏನು ಕನ್ಸರ್ನ್ ಅದಾರ? ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ. ಇವ್ರಿಲ್ಲ ಕೂತು ಹೇಳೋರು ಇವ್ರು ಯಾರು ಯುದ್ಧ ಅಲ್ಲಿ ಆಡೋಕೆ ಹೋಗೋದಿಲ್ಲ. ಯುದ್ಧ ಆಡಿ ಅಂತ ಹೇಳೋರ. ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೇನು ಗೊತ್ತು. ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು. ಮಾಡಲಿ ಎಲ್ಲ ಮಾಡಿ, ನಾಳೆ ಸ್ಟಾರ್ಟ್ ಮಾಡಲಿ. 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ, ಯಾರು ಮಾಡಿದ್ರೆ ಅವ್ರಿಗೆ. ಸಿದ್ದರಾಮಯ್ಯ ಯಾಕೆ ಹಾಕೋದು? ಅವ್ರು ಏನು ಹೇಳಿದ್ದಾರೆ, ಅವ್ರು ಆರ್ಥಿಕ ತಜ್ಞರ, ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಆಧಾರದ ಮೇಲೆ ಹೇಳ್ರೆ ಇವರು ಯುದ್ಧ ಬೇಡ ಅಂತಾರೆ. ನಮ್ಮ ಕಡೆ ಏನಿಲ್ಲ ಮಾಡೋರು ಅವರು. ನಾಳೆ ಮಾಡಲಿ 8 ಗಂಟೆಗೆ ಬೆಳಗ್ಗೆ. ಯೂಶ್ವಲಿ 8 ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದ್ಮ್ಯಾಗ. 8 ಗಂಟೆ ಸ್ಟಾರ್ಟ್ ಮಾಡಲಿ, 6 ಗಂಟೆವರೆಗೆ ಸಾಯಂಕಾಲ ಡೈಲಿ. ಸುಮ್ಮನೆ ಹೇಳ್ರೆ ಆಯ್ತು. ನಾವು ಹೇಳಿದ್ದು ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ. ನಮ್ಮ ಕೈಗೇನೂ ಇಲ್ಲ. ಯುದ್ಧ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ, ಬಂದ್ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಅನ್ನುವಂಥದ್ದನ್ನು ಅವ್ರು ಹೇಳ್ಯಾರ. ಯುದ್ಧ ಬೇಡ ಅಂತ ಹೇಳ್ಯಾರ. ಅವರು ಲೆಕ್ಕ ಅಂಶಿ ನಷ್ಟ ಆಗ್ತಂತ ಆ ದೃಷ್ಟಿಯಿಂದ ಹೇಳ್ಯಾರ.
ಅವಶ್ಯ ಬಿದ್ದರೆ ಮಾಡ್ಬೋದು. ನಮ್ಮ ಕೈಲಿ ಏನು ಇಲ್ಲೇ ಇಲ್ಲ, ನಮ್ದು ಏನು ಕೇಳ್ತಾರೆ, ಕೇಳುವಂಥದ್ದು ಏನಿದೆ, ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ. ಬೆಳಗ್ಗೆ ಅಲ್ಲ ಇಂಥ ವಿಚಾರದಾಗೂ ಸದ್ಯಕ್ಕೆ ರಾಜಕಾರಣ ರಾಜಕೀಯ 100% ರಾಜಕೀಯನೇ. ಅವ್ರು ತಮ್ಮ ಪೆಲಿಯವ್ರು ಹೇಳ್ತಾ ಇಲ್ಲ ಅವರು. ಭದ್ರತಾ ವೈಫಲ್ಯ ಆಗಿದೆ. ಅದನ್ನೇನು ಎಲ್ಲೂ ಹೇಳ್ತಾ ಇಲ್ಲ ಅವರು. ಬರೀ ಹಿಂದೂ ಹಿಂದೂ ಅಂತ ಕೇಳಿದ್ರು, ಮುಸ್ಲಿಂ ಕೇಳಿದ್ರು ಇದನ್ನೇ ಹೇಳ್ತಾರೆ. ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಯುದ್ಧ ಮಾಡಲಿಕ್ಕೆ ಸ್ವತಂತ್ರ ಇದ್ರೆ ಮಾಡ್ಬೋದು ಅವರು. ಉಗ್ರರ ದಾಳಿ ಆದಮೇಲೆ ಅಲ್ಲಿಂದ ಬರಬೇಕಾದ್ರೆ ಫ್ಲೈಟ್ ರೇಟ್ಗಳು ಕೂಡ ಜಾಸ್ತಿ ಮಾಡಿದ್ದಾರೆ. ಅದನ್ನು ಈಗಾಗಲೇ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಾಡ್ತಾರೆ. ಕನ್ನಡ ಪ್ರವಾಸಿಗರನ್ನು ಉಚಿತವಾಗಿ ಕರ್ಕೊಂಡ್ಬಂದು, ಆದರೆ ಇನ್ನುಳಿದ ಪ್ರವಾಸಿಗರು ಬರಬೇಕಾಗಿತ್ತು, ಈಜೆ ಬರೋಕ್ಕಿತ್ತು, ಆ ಟೈಮಲ್ಲಿ ಫ್ಲೈಟ್ ರೇಟ್ ಹೆಚ್ಚು ಮಾಡಿದ್ರು. ಮಾಡೇ ಮಾಡ್ತಾರೆ. ಮತ್ತು ಇಂಥ ಲಾಭ ಪಡ್ಲಿಕ್ಕೆ ಇವೆಲ್ಲ ಇದನ್ನು ಪ್ರಶ್ನೆ ಮಾಡಿ ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು, ಫ್ಲೈಟ್ ರೇಟ್ ಹೆಚ್ಚಾಗೋದು, ಇದ್ರಾಗಲ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಅವ್ರಿಗೆ ಅನುಕೂಲ ಆಗೋಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ. ನೋಡೋಣ ಎಲ್ಲಿವರೆಗೆ ಆಗ್ತೈತಿ, ಕಾಯೋಣಷ್ಟೇ. ಬಿಹಾರದಲ್ಲೆಲ್ಲ ಅದೇ ಮಾತಾಡ್ತಿದ್ದಾರೆ ಮೋದಿ ಅವರು. ಬಿಹಾರ ಚುನಾವಣೆ ರ್ಯಾಲಿ, ಎಲೆಕ್ಷನ್ದಾಗೆಲ್ಲ ರ್ಯಾಲಿ ಅದೆಲ್ಲ ಬರೀ ಎದ್ದದ್ದೇ ಮಾತಾಡ್ತಿದ್ದಾರೆ. ಇದು ಮಾತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನೂ ಇಲ್ಲ ಅವ್ರ ಕಡೆ. ಹೇಳಿದ್ರೆ ಇದನ್ನೇ ಹೇಳಬೇಕು, ಪಾಕಿಸ್ತಾನ ಮುಸ್ಲಿಮು